ಇಷ್ಟು ದಿನ ಕ್ಲಾಸ್ನಲ್ಲಿ ಏನೇನು ಕೊಟ್ಟಿರೋ ಅದನ್ನ ಕೆಲಸ ಮಾಡಿದ್ರು ಆಯ್ತಮ್ಮ.
ಅಂತ ಅದೆಷ್ಟು ಹೇಳಿದ್ರೆ ಎಷ್ಟು ಒಳ್ಳೇದು ಗೊತ್ತಾ. ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಎಲ್ಲ ಹೇಳ್ತೀವಿ. ಆದ್ದರಿಂದ ನಾವು ದೇರಾಮಕೃಷ್ಣ ಹೇಳಿದ್ರೆ ನಮ್ಮಲ್ಲಿರುವ ಪಾಸಿಟಿವ್ ಅಂದರೆ ಸಕಾರಾತ್ಮಕ ಊರ್ಜಾ ಎಲ್ಲ ಕಡೆಗೆ ಕಳುತ್ತೆ ಮತ್ತು ನಮ್ಮಲ್ಲೂ ಬರುತ್ತೆ. ಅಧ್ಯಕ್ಷತೆ ದಿವ್ಯ ಸಾನ್ನಿಧ್ಯ ಆಶೀರ್ವಚನ ನೀಡಲಿಕ್ಕೆ ಬಂದಿದ್ದಾರೆ. ರಾಮಕೃಷ್ಣ
ಪತ್ರಿಕೆಯ ಮುಖ್ಯ ಸಂಪಾದಕರಾಗಿದ್ದಾರೆ. ಇದು ಸಮಾಜದ ವಿಶೇಷ ಯುವಕರ ನೈತಿಕ ಮತ್ತು ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸುತ್ತದೆ. ಅವರು ಯುವಕರು, ಶಿಕ್ಷಕರು, ಪ್ರಾಧ್ಯಾಪಕರು ಮತ್ತು ವೃತ್ತಿಪರರನ್ನು ಉದ್ದೇಶಿಸಿ ಮತ್ತು ಅವರ ಮೇಲೆ ಪ್ರಬಲ ಪ್ರಭಾವ ಬೀರಿದ ಪ್ರಬಲ ಭಾಷಣಕಾರರಾಗಿದ್ದಾರೆ. ವಿಶ್ವವಿದ್ಯಾನಿಲಯದ ಆಹ್ವಾನದ ಮೇರೆಗೆ FM ರೇಡಿಯೋದಲ್ಲಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಇದ್ದಂತೆ ಮತ್ತು ಇರಬೇಕಿತ್ತು ಎಂಬ ವಿಷಯದ ಕುರಿತು ಅವರು ಅತಿಥಿ ಉಪನ್ಯಾಸಕರಾಗಿದ್ದರು. ಅವರು ಚಿಕಾಗೋದ ಅಕ್ಕ ಸಮ್ಮೇಳನದಲ್ಲಿ ಆಹ್ವಾನಿತ ಭಾಷಣಕಾರರಾಗಿದ್ದರು ಮತ್ತು 2008ರಲ್ಲಿ USA ಒರ್ಲ್ಯಾಂಡೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ವೈದಿಕ ಸಮ್ಮೇಳನದಲ್ಲಿ ಯುವ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು. ಅವರು ಯುಎಸ್ನ ಕ್ಯಾಲಿಫೋರ್ನಿಯಾ, ಕೊಲರಾಡೋ, ಟೆಕ್ಸಾಸ್, ಜಾರ್ಜಿಯಾ, ಇಲಿನಾಯ್ಸ್, ವಾಷಿಂಗ್ಟನ್ ಮತ್ತು ಏರಿಯಾ ಸ್ಟೇಟ್ಸ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮತ್ತು ಇತ್ತೀಚೆಗೆ ಲಂಡನ್ನಲ್ಲಿ ಭಾರತದ ಹೈ ಕಮಿಷನ್ ಆಯೋಜಿಸಿದ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಮಯದಲ್ಲಿ ಅವರನ್ನು ದರ್ಬಿಯಲ್ಲಿ BBC ಸಂದರ್ಶಿಸಲಾಯಿತು. ಅವರು ಮೇ 15, 2018ರಂದು ವ್ಯಾಟಿಕನ್ನಲ್ಲಿ ಹಿಂದೂ ಧರ್ಮಕ್ಕಾಗಿ ಮಾತನಾಡಿದರು ಮತ್ತು ಮಾನವ ಕುಲದ ಸುಧಾರಣೆಗಾಗಿ ಅಂತರ್ಧರ್ಮೀಯ ಏಕತೆಯ ಸಾಮೂಹಿಕ ಪ್ರಯತ್ನಗಳನ್ನು ಬಲಪಡಿಸುವ ಪ್ರಯತ್ನದಲ್ಲಿ ಮರುದಿನ ಅವರು ಪವಿತ್ರ ಪೋಪ್ ಅವರನ್ನು ಭೇಟಿಯಾದರು. ಅವರು ಇತ್ತೀಚೆಗೆ ಚಿಕಾಗೋ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆದ ಮಹಾನ್ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ 125ನೇ ವಾರ್ಷಿಕೋತ್ಸವದಲ್ಲಿ ಮಾತನಾಡಿದರು. ಧನ್ಯವಾದಗಳು. ಪರಿಚಯನ ಮಾಡಿಕೊಳ್ಳಿ ಬರ್ತಾ ಇದ್ದಾರೆ ಕುಮಾರಿ ಲಕ್ಷ್ಮಣ. ಸಾಂಕೇತಿಕವಾಗಿರುವ ರೆಡ್ ಕ್ರಾಸ್ ಸೊಸೈಟಿ ಇದರ ಕಾರ್ಯದರ್ಶಿಗಳಾದ ಶ್ರೀಮತಿ ಅನ್ನಪೂರ್ಣ ಸದಾಶಿವ ಇವರು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರ ಪತಿಯಾದ KT ಸದಾಶಿವಮೂರ್ತಿ ಇವರು BNC ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಸುಪುತ್ರ ವಿಶ್ವಾಸ್ ಇವರು USAದಲ್ಲಿ MS ಪಡೆದಿದ್ದಾರೆ ಮತ್ತು ಸುಪುತ್ರಿ ಶಿಲ್ಪಾ ಇವರು ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ ಮುಗಿಸಿ ಮತ್ತು ಈಗ ಪತ್ರಿಕಾ ರಂಗದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರನ್ನು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಇವರನ್ನು ಪೂಜ್ಯ ಮಾತಾಜಿ ಶಿವಮಯ್ಯವರು ಸನ್ಮಾನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಬೇಕೆಂದು ಬಯಸುತ್ತೇವೆ. ಧನ್ಯವಾದಗಳು. ತಮಿಳಿನಲ್ಲಿ Dr. Madhavi Venkatesh have the Ayurveda University village of mine to introduce women. Ayurvedic practitioner, she completed her degree in BA-MS from Tarana Government Ayurvedic College, Bandari, worked as lecturer in TMAE Ayurvedic College, Hospet. Her husband Venkatesh Rao. This couple is having 2 daughters. Elder one is Amulya Rao. She completed her postgraduate studies from Santa Clara University, USA. Presently, she is working in Europe. Second daughter, Kaivalya Rao, doing her 8th semester computer engineering.
ಶ್ರೀಮತಿ ವಿದ್ಯಾ ಆಚಾರ್ಯ. ಮಾತಾಜಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದ ಶ್ರೀಮತಿ ಕಮಲಾ ಕುಮಾರ್ಸ್ತಿ ಅವರ ಕಿರುಪರಿಚಯವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಶ್ರೀಮತಿ ಕಮಲಾ ಕುಮಾರ್ಸ್ತಿ ಇವರು 1966ರಲ್ಲಿ ಬಿಜಾಪುರ ಜಿಲ್ಲೆಯ ರಾಮರಾಜ್ ಜೋಶಿ ಹಾಗೂ ಪಾರ್ವತಿ ಜೋಶಿ ಇವರ ಮಗಳಾಗಿ ಜನಿಸಿದರು. ಇತಿಹಾಸ ಹಾಗೂ ಕಲಾ ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹಾಗೂ ಕಂಪ್ಯೂಟರ್ನಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದಿದ್ದಾರೆ. ಕಿರ್ಲೋಸ್ಕರ್ ಆಫೀಸರ್ಸ್ ಲೇಡೀಸ್ ಕ್ಲಬ್ನ ಅಧ್ಯಕ್ಷೆಯಾಗಿ ಸುಮಾರು 25 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇವರು ಕ್ಲಬ್ ಮನೋಭಾವ ಬೆಳೆಸಿ ಆತ್ಮವಿಶ್ವಾಸ ತುಂಬುತ್ತಿದ್ದಾರೆ. ಇದರೊಂದಿಗೆ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರು ಕಿರ್ಲೋಸ್ಕರ್ ವಸುಂಧರಾ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ದಾರೆ. ಮಕ್ಕಳಲ್ಲಿ ಸ್ವಚ್ಛತೆ ಹಾಗೂ ನೈರ್ಮಲ್ಯದ ಬಗ್ಗೆ ಅರಿವು ಮೂಡಿಸುವ ನಿಷೇಧದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇದರೊಂದಿಗೆ ಸಾವಯವ ಕೃಷಿಯ ಬಗ್ಗೆ ಒಲವನ್ನು ಹೊಂದಿದ್ದಾರೆ ಮತ್ತು ರೋಟರಿ ಹಂಪಿ ಕ್ಲಬ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಂಸ್ಥೆಯವರು ಶ್ರೀಮಾತೆ ಶಾರದಾ ದೇವಿಯವರ ಜಯಂತಿಗೆ ಮುಖ್ಯ ಅತಿಥಿಗಳಾಗಿ ಬಂದಿರುವುದು ನಮಗೆ ಸಂತಸ ತಂದಿದೆ. ಮಾತಾಜಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಇರುವಂತಹ ಎಲ್ಲ ಪೂಜೆಗಳಿವೆ. ಇವತ್ತು ಬಹಳ ವಿಶೇಷವಾದ ದಿನ. ಮೊನ್ನೆ ಅಷ್ಟೇ ನಾವು ರಾಮ ಜನ್ಮಭೂಮಿ ಪರವಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಅದೇ ತರ ಅವತ್ತು ಎಷ್ಟು ಎನರ್ಜಿ ಇತ್ತು ಅಥವಾ ಒಂದು ಊರ್ಜೆ ನಮ್ಮ ಜನರಲ್ಲಿ ಪ್ರಸಾರಿತ ಆಗಿತ್ತು, ಅಷ್ಟೇ ಊರ್ಜೆ ಅದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ
ಇವತ್ತು ಸಾಯಂಕಾಲದ ನಮ್ಮ ವಿಷಯ ಶ್ರೀ ಶಾರದಾ ಮಾತೆ ಅವರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಶಾರದಾ ಮಾತೆಯ ಬಗ್ಗೆ ಏನು ಹೇಳಿ ನಾನು, ಅಮೃತಮಯಿ ಅವರು, ಅಮೃತ ಮೂರ್ತಿ ಅವರು, ವಾತ್ಸಲ್ಯ ಮೂರ್ತಿ ಅವರು. ನನಗೆ ಒಂದೇ ಅನ್ಸುತ್ತೆ, ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ತಾಯಿಗಳಿದ್ದಾರೋ ಅವರಲ್ಲಿ ಎಲ್ಲ ಮುಖ್ಯ ಬರುವಂತಹ ವಾತ್ಸಲ್ಯ ಆ ಒಂದು ಒಬ್ಬರೇ ಆಗಿರುವಂತಹ ಶಾರದಾಮಯಿ ಅವರನ್ನು ನಾವು ಪಡ್ಕೋಬಹುದು. ನಾವು ಕಂಡಿದ್ದೇವೆ, ಅವರ ಜೀವನ ಚರಿತ್ರೆಯಲ್ಲಿ ನಾವು ನೋಡಿದ್ದೇವೆ. ತ್ಯಾಗಮಯಿ ಅವರು, ಅವ್ರ ಬಗ್ಗೆ ಹೇಳೋದಕ್ಕೆ ಮಾತುಗಳೇ ಸಾಕಾಗಲ್ಲ. ಅವರು ಬರೇ ಜನರಷ್ಟೇ ಪ್ರೀತಿ ಮಾಡಲಿಲ್ಲ, ಅವರು ಪ್ರಾಣಿಗಳನ್ನು ಮತ್ತು ಎಲ್ಲ ಸುತ್ತಮುತ್ತ ಇರುವಂತಹ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಇರುವಿಕೆಯನ್ನು ಅವರು ಪ್ರೀತಿ ವಾತ್ಸಲ್ಯದಿಂದ ನೋಡಿದ್ದಾರೆ. ಅಂತಹ ಶ್ರೀ ಪೂಜ್ಯ ಶಾರದಾ ಮಾತೆಯವರ ಕೃಪೆ ಮತ್ತು ಆಶೀರ್ವಾದ ನಮ್ಮೆಲ್ಲರಲ್ಲಿ ಸದಾ ಇರಲಿ ಅಂತ ಹೇಳಿ ನನ್ನ ಒಂದು ಬಯಕೆ. ಇಷ್ಟು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಾವೆಲ್ಲರಿಗೂ ಮತ್ತು ಪೂಜ್ಯ ಗಣ್ಯರಿಗೆ ನನ್ನ ಧನ್ಯವಾದಗಳು. ಈಗ ಶ್ರೀಮತಿ ಕಮಲಾ ಮಾಸ್ಟರ್ ಅಧ್ಯಕ್ಷರು ಕಿರ್ಲೋಸ್ಕರ್ ಮಹಿಳಾ ಕ್ಲಬ್ ಹೊಸಪೇಟೆ ಇವರು ಸಹ ನಮ್ಮ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ಳಿ. ಡಾಕ್ಟರ್ ಮೇಡಮ್ ಮಾಧವಿ ಮೇಡಮ್ ಅವರಿಗೆ ವಂದಿಸುತ್ತಾ, ಇಲ್ಲಿ ಇಷ್ಟೊಂದು ಮಹಿಳೆಯರೆಲ್ಲರೂ ಇವತ್ತು ಸೇರಿದ್ದೀವಿ. ಕಾರಣ ನಮ್ಮ ಹಂಸಾಂಬ ಶಾರದಾಶ್ರಮ ಈ ಕಾರ್ಯಕ್ರಮ ಆಯೋಜನೆ ಮಾಡೋದ್ರಿಂದ ಮತ್ತು ನಾವೆಲ್ಲರೂ ಇಲ್ಲಿ ಗುರುಗಳು ಬಂದಿದ್ದಾರೆ, ಅವ್ರ ಸ್ಪೀಚೇ ನಾವು ಕೇಳಬೇಕು. ಇವತ್ತು ನಾವೇನು ಮಾತಾಡಬಾರ್ದು, ಅಂದಿದ್ದಕ್ಕೆ ಇಲ್ಲಿ ಬಂದು ನಿಲ್ಬೇಕಾಯ್ತು. ಇವತ್ತಿನ ಶಾರದಾ ಮಾತೆ ಅಂದರೆ ನಾವು ಎಲ್ಲರೂ ಇಲ್ಲಿ ಬುಕ್ಸಲ್ಲಿ ತುಂಬ ಅವರ ಜೀವನ ಚರಿತ್ರೆ ಎಲ್ಲ ಇದೆ. ಸಣ್ಣದನ್ನು ಸಣ್ಣದಿದೆ, ದೊಡ್ಡದನ್ನು ದೊಡ್ಡದಿದೆ. ನಿಮ್ಗೆ ಎಷ್ಟು ಓದೋ ಕೆಪಾಸಿಟಿ ಇದೆ ಅಷ್ಟು ಪ್ರಕಾರ ಬುಕ್ಗಳಿವೆ. ಅದನ್ನು ತಗೊಂಡು ಎಲ್ಲರೂ ಓದಬೇಕು. ಈಗ ಡಿಜಿಟಲೀಕರಣ ಆಗಿರೋದ್ರಿಂದ ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಆದರೆ ಓದೋದ್ರಿಂದ ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ, ಶಾಂತಿ. ನಿಮ್ಗೆ ನಿದ್ದೆ ಇರಲಿಲ್ಲ ಅಂದ್ರೆ ನಿದ್ದೆ ಕೂಡ ಬರುತ್ತೆ ಓದ್ತಾ ಇದ್ದರೆ. ಅದಕ್ಕೆ ಈಗ ಓದುವ ಹವ್ಯಾಸ ಯಾರ್ಯಾರು ಬಿಡ್ತೀವಿ ಮತ್ತೆ ಕಂಟಿನ್ಯೂ ಮಾಡಿ. ದಿನಕ್ಕೆ ಐ ಸ್ಟಾರ್ಟ್ ವಿತ್ ಒನ್ ಪೇಜ್ 2 ಪೇಜ್ ಅಂತ ಅಂದ್ಕೊಂಡು ನಾವು ದಿನಕ್ಕೆ 10 ಪೇಜ್ ಓದೇ ಮಲಗ್ತೀವಿ ಅಂತ ಮನಸ್ಸು ಮಾಡಿದ್ರೆ ಅದೇ ದೊಡ್ಡ ಕಷ್ಟದ ವಿಷಯ ಅಲ್ಲ. ಮತ್ತು ಶಾರದಾ ಮಾತಾಜಿಯವರು ಹೇಳ್ಬೇಕಂದ್ರೆ ಅವರಿಗೆ ಜಗನ್ ಮಾತೆ ಅಂತ ಕರೀತಾರೆ. ಅವರಿಗೆ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹಿತ ಎಲ್ಲ ಸಮಸ್ಯೆ ಯಾವುದೇ ಭಕ್ತಾದಿಗಳೊಂದಿಗೆ ಬಂದರೂ ಅವ್ರಿಗೆ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೊಂದು ಪರಿಹಾರ ಹೇಳೇ ಕಳಿಸ್ತಿದ್ರು. ಅಂತಹ ಸ್ವಭಾವ ಉಳ್ಳವರು. ಅವ್ರು ಬಂದು ಮುಖ್ಯವಾಗಿ ಹೇಳೋದಂದ್ರೆ, ನೀವು ಯಾವಾಗಲೂ ಶಾಂತರಾಗಿರಿ. ನೀವು ಎಷ್ಟು ಶಾಂತರಾಗಿರ್ತೀರೋ ಮತ್ತು ನಿಮ್ಮ ಸಂಪರ್ಕಕ್ಕೆ ಯಾರು ಬರ್ತಾರೆ, ನಿಮ್ಮಲ್ಲಿ ಯಾರು ಇರ್ತಾರೆ, ಎಲ್ಲರನ್ನೂ ಒಳ್ಳೆಯವರನ್ನೇ ತಿಳ್ಕೊಳ್ಳಿ. ಅವರಲ್ಲಿರುವ ದೋಷಗಳನ್ನು ಹುಡುಕದೆ ಅವರಲ್ಲಿರುವ ಒಳ್ಳೆಯತನವನ್ನಷ್ಟೇ ನಾವು ನೋಡ್ತಾ ಬಂದರೆ ನಾವು ಶಾಂತವಾಗಿರ್ತೀವಿ, ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಆಗ ಸಮಾಜ ಕೂಡ ಸುಖಿಯಾಗಿರುತ್ತೆ ಅಂತ ಅದು ಒಂದು ಸಂದೇಶ ನೀಡುತ್ತಿದ್ದಾರೆ. ಅದನ್ನು ನಾವೆಲ್ಲರೂ ಇವತ್ತಿನ ದಿವಸ ಇಂತಹ ಒತ್ತಡದ ಜೀವನ ಶೈಲಿಯಲ್ಲಿ ಶಾಂತವಾಗಿರೋದು ತುಂಬ ಅವಶ್ಯಕ. ಹಾಗೆ ಪರರ ದೋಷವನ್ನು ಎಣಿಸದೆ ಅವನ ಒಳ್ಳೆಯ ಗುಣಗಳನ್ನು ನಾವು ಆಸ್ವಾದಿಸುತ್ತಾ ಹೊರಟು ನಮ್ಮ ಜೀವನದಲ್ಲಿ ಸುಖವನ್ನು ಹೊಂದೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಬೆನ್ನೆಲುಬಾಗಿದ್ದಾರೆ, ಆದ್ರೆ ಪರದೆ ಮುಂದೆ ಬರಲ್ಲ ಅಂತ. ಆದ್ರೆ ಸನ್ಯಾಸ ಅಂತಂದ್ರೆ ಏನಾಗುತ್ತೆ, ಆಶ್ರಮ ಅಂದ್ರೆ ಬರೀ ಸನ್ಯಾಸಿಗಳು ಇರುವಂತಹ ತಾಣ. ಆದ್ರೆ ಆಶ್ರಮಕ್ಕೆ ಬಂದಾಗ ಎಷ್ಟೆಲ್ಲ ನಮ್ಮಲ್ಲಿ ಬದಲಾವಣೆ ಆಗುತ್ತೆ ಅನ್ನಲಿಕ್ಕೆ ಈ ಮಹಿಳೆಯರ ಕಾರಣ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮಹಿಳೆಯರು ಬರಬೇಕು, ಆವಾಗ ಮಕ್ಕಳು ನಮ್ಮ ಮುಂದೆ ಬರ್ತಾರೆ ಅನ್ನಲಿಕ್ಕೆ. ಹಾಗಾಗಿ ನಾವು ಮಹಿಳೆಯರನ್ನ ಮಾತನಾಡಿಸ್ತಾ ಇದ್ದೀವಿ. ಈಗ ಶ್ರೀಮತಿ ಅನ್ನಪೂರ್ಣ ಸದಾಶಿವ, ಕಾರ್ಯದರ್ಶಿಗಳು, ರೆಡ್ ಕ್ರಾಸ್ ಹೊಸಪೇಟೆ ವಿಭಾಗ. ತುಂಬ ಸೊಗಸಾಗಿದೆ. ಬೆಳಗ್ಗೆಯಿಂದ ನಾವು ಇಲ್ಲಿ ಪಡಿತಾ ಇದ್ವಿ, ನಮ್ಗೆ ಹೊತ್ತು ಹೋಗಿದ್ದೇ ಗೊತ್ತಾಗಿಲ್ಲ ನಮ್ಗೆ ಈ ದಿವಸ. ಅಷ್ಟೊಂದು ಸಂಭ್ರಮ ನಾವೆಲ್ಲ ಅನುಭವಿಸ್ತಾ ಇದ್ವಿ. ಮಕ್ಕಳು ಕೂಡ ತುಂಬ ಸಂತೋಷ ಪಡ್ಕೊಂಡ್ರು. ಎಲ್ಲರಿಗೂ ಒಂದು ಉತ್ಸಾಹ, ನಾವು ಮುಂದೆ ಒಂದು ಪರೀಕ್ಷೆಯನ್ನು ನಾವು ಎದುರಿಸೋಣ, ನಾವು ಸಾಧನೆ ಮಾಡೋಣ ಅಂತ ಹೇಳಿ ಮಕ್ಕಳಲ್ಲಿ ಒಂದು ಉತ್ಸಾಹ ತುಂಬ ಬಂತು. ಹಾಗೆ ನಾವು ಶಾರದಾ ಮಾತನಂತೂ ನಾವು ಕಂಡಿಲ್ಲ, ಬುಕ್ಕಲ್ಲಿ
ನಿನ್ನನ್ನು ಹೆಂಗ ಭಗವಂತನ ಅನುಗ್ರಹ ಪಡಿಬೇಕು ಅನ್ನೋದನ್ನ ಒಂದು ದುರ್ಗಾ ಸಪ್ತಶಕ್ತಿ ಪಾರಾಯಣ ಹಾಗೂ ಜಪ ಎಲ್ಲ ಹೇಳ್ಕೊಟ್ಟರು. ಈ ಥರ ಮಾಡು ನೀನು ಅಂತ ಅದೇ ಮಾರ್ಗದಲ್ಲಿ ನಾನು ಇದುವರೆಗೂ ನಡೀತಾ ಇದ್ದೀನಿ. ನನಗೆ ಯಾವಾಗ ಮಾತಾಡಿರ್ತಾರೆ ಬಂದ್ರೆ ನನಗೆ ಒಂದು ಮಾತು ಬರಲ್ಲ, ಒಂದು ಹೃದಯ ತುಂಬಿ ಬರುತ್ತೆ. ಇಷ್ಟು ಹೇಳಲು ನಾನು 2 ಮಾತು ಮುಗಿಸ್ತೀನಿ. ಸದಾಶಿವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ಶ್ರೀ ಮಾತೆಯವರ ಜೀವನ ಭರವಸೆಯ ಸೋಪಾನ ಈ ವಿಷಯದ ಅಡಿಯಲ್ಲಿ ಆಶೀರ್ವಚನ ನೀಡಬೇಕು ಅಂತ ಹೇಳಿ ಪರಮ ಪೂಜ್ಯ ಶ್ರೀ 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 ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರಲ್ಲಿ ನಾನು ಭಕ್ತಿಪೂರ್ವ ಸ್ವಾಮಿ ವಿವೇಕಾನಂದರು ವರ್ತ ಬದಲಿಗೆ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಹೇಳಿದರು. ಇವರ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಜನರಲ್ಲಿ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಾ ಇರತಕ್ಕಂಥ ಮೃದು ಮಾತು, ಹಿತ ಮಾತು, ಮಿತ ಮಾತುಗಳಿಗೆ ಆದರೆ ಉನ್ನತ ಮಟ್ಟದ ಉಪನ್ಯಾಸಕ್ಕೆ ಜ್ಞಾನ ಎಲ್ಲ ಕಡೆ ಹರಡುವ ಮಹಾನ್ ಕಾರ್ಯಕ್ರಮಕ್ಕೆ ಹೆಸರು ಮಾಡತಕ್ಕಂಥ ಪ್ರಬೋಧಮಯಿ ಮಾತಾಡಿದವರು ತಮ್ಮ ಮಧುರವಾದ ಗಾನದಿಂದ ಎಲ್ಲ ಕಡೆಯೂ ಸುಪ್ರಸಿದ್ಧರಾದ ಪೂಜ್ಯರಾದ ಶಿವಮಣಿ ಮಹಾರಾಜರವರೇ, ಇಲ್ಲಿಯವರೆಗೂ ಕೆಲವೇ ಮಾತುಗಳು ಮಾತನಾಡಿದರೂ ಬಹಳ ಅರ್ಥಪೂರ್ಣವಾಗಿ ಮಾತನಾಡತಕ್ಕಂಥ ಗೌರವಾನ್ವಿತ ಸಹೋದರಿ ಶ್ರೀಮತಿ ಕಮಲಾ ಭವಾನಿಯವರೇ,